ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ತುಂಬ ವಿಶೇಷವಾದಂತಹದ್ದು. ನೀವೆಲ್ಲರೂ ಕೂಡ ಕೊನೆಯ ತನಕ ತಪ್ಪದೇ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಎಲ್ರಿಗೂ ಸ್ಟೇ ಸೇಫ್ಟಿ, ಸ್ಟೇ ಹೆಲ್ದಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ LPG ಸಿಲಿಂಡರ್. ನೀವೆಲ್ಲರೂ ಕೂಡ ಬಳಸ್ತಾನೆ ಇರ್ತೀರಾ ಈ ಒಂದು LPG ಸಿಲಿಂಡರ್ನ. ಈ ಒಂದು LPG ಸಿಲಿಂಡರ್ ಆ್ಯಂಡ್ ರೇಷನ್ ಕಾರ್ಡ್ ಏನಿದೆ, ಈ ಒಂದು ರೇಷನ್ ಕಾರ್ಡ್ ಮತ್ತು LPG ಸಿಲಿಂಡರ್ನಲ್ಲಿ 4 ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂತ ನೋಡೋಣ. ಈ ಒಂದು ಬದಲಾವಣೆಗಳು ಜೂನ್ 1ರಿಂದಲೇ ಅನ್ವಯವಾಗಲಿದೆ. ಸರ್ಕಾರವು LPG ಸಿಲಿಂಡರ್ ಹಾಗೂ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಮಹತ್ವದ ಬದಲಾವಣೆಗಳನ್ನು ತಂದಿದೆ. ಈ ಬದಲಾವಣೆಗಳು ಜೂನ್ 1ರಿಂದಲೇ ಅನ್ವಯವಾಗಲಿದೆ. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಈ ಬದಲಾವಣೆಗಳು ಜೂನ್ 1ರಿಂದಲೇ ಅನ್ವಯವಾಗಲಿದೆ. ರೇಷನ್ ಕಾರ್ಡ್ ಹಾಗೂ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತಂದಿರುವ ಬದಲಾವಣೆಗಳೇನು ಎನ್ನುವ ಸಂಪೂರ್ಣ ವಿವರ ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಜನರು ರೇಷನ್ ಕಾರ್ಡ್ ಹಾಗೂ ಗ್ಯಾಸ್ ಸಿಲಿಂಡರ್ಗಳನ್ನು ಸುಲಭವಾಗಿ ಪಡೆಯಬಹುದು ಎನ್ನುವ ಉದ್ದೇಶದಿಂದ 4 ಪ್ರಮುಖ ಬದಲಾವಣೆಗಳನ್ನು ತಂದಿದೆ. ರೇಷನ್ ಕಾರ್ಡ್ ಹಾಗೂ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಹೊಸ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. LPG ಸಿಲಿಂಡರ್ಗೆ ಸಂಬಂಧಿಸಿದ ಪ್ರಮುಖ ಬದಲಾವಣೆಗಳೇನು ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು. ಕೇಂದ್ರ ಸರ್ಕಾರವು LPG ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖ ಬದಲಾವಣೆಗಳನ್ನು ತಂದಿದೆ. ಅದರಲ್ಲಿ ಆಧಾರ್ ಲಿಂಕ್, ಸರಳೀಕೃತ ಪ್ರಕ್ರಿಯೆ, ವಾರ್ಷಿಕ ನವೀಕರಣ ಹಾಗೂ ಸಬ್ಸಿಡಿ ನೇರ ಖಾತೆಗೆ ಎನ್ನುವುದು ಪ್ರಮುಖವಾಗಿದೆ. ಇನ್ಮುಂದೆ ಗ್ರಾಹಕರು ಹೊಸ LPG ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಪಡೆದುಕೊಳ್ಳಲು ತಮ್ಮ ಆಧಾರ್ ಕಾರ್ಡ್ ಮೂಲಕ ಗುರುತನ್ನು ಪರಿಶೀಲಿಸಿಕೊಳ್ಳುವುದು ಹಾಗೂ ಆ ಒಂದು ಗುರುತಿನ ನಿಮ್ಮ ಗುರುತು ನೀವೇ ಅಂತ ಅದನ್ನು ಪರಿಶೀಲಿಸುವುದು ಕಡ್ಡಾಯ ಮಾಡಲಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ LPG ಸಬ್ಸಿಡಿಯನ್ನು ಈಗ ನೇರವಾಗಿ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಮಾಡಲಾಗುವುದು ಎಂದು ಹೇಳಲಾಗಿದೆ. ಇನ್ನು ಇಲ್ಲಿಯವರೆಗೆ LPG ಗ್ಯಾಸ್ ಸಿಲಿಂಡರ್ಗಳನ್ನು ವಾರ್ಷಿಕವಾಗಿ ನವೀಕರಣ ಮಾಡಲಾಗ್ತಿತ್ತು, ಆದರೆ ಇನ್ಮುಂದೆ 6 ತಿಂಗಳ ಅವಧಿಯಲ್ಲಿ ನವೀಕರಣ ಮಾಡಬಹುದಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ LPG ಕನೆಕ್ಷನ್ ಪಡೆಯುವುದು ಹಾಗೂ ನವೀಕರಿಸುವುದು ಇಂದಿನಂತೆ ಕಷ್ಟವಾಗುವುದಿಲ್ಲ ಎಂದು ಹೇಳಲಾಗಿದೆ. 4 ಪ್ರಮುಖ ಬದಲಾವಣೆಗಳೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಈಗಾಗಲೇ ಹೇಳಿರುವಂತೆ ರೇಷನ್ ಕಾರ್ಡ್ ಹಾಗೂ LPG ಸಿಲಿಂಡರ್ಗೆ ಸಂಬಂಧಿಸಿದಂತೆ 4 ಪ್ರಮುಖ ಬದಲಾವಣೆಗಳು ಆಗಲಿವೆ. ಅವುಗಳಲ್ಲಿ ಮುಖ್ಯವಾಗಿ LPG ಗ್ಯಾಸ್ ಸಿಲಿಂಡರ್ ಹಾಗೂ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಬೇಕು. ಸಬ್ಸಿಡಿ ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿಕೊಳ್ಳಿ. ಡಿಜಿಟಲ್ ವ್ಯವಸ್ಥೆಗೆ ತಕ್ಕಂತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಬೇಕು. ಇದು ಪ್ರಮುಖ ಅಂತ ನಾನು ಹೇಳ್ತೇನೆ. ಪ್ರಮುಖಗಳಲ್ಲಿ ಪ್ರಮುಖವಾಗಿರೋದು ಈ ಒಂದು ಎಲ್ಲ ವಿಷಯಗಳನ್ನ ನೀವು ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ನಲ್ಲಿ ಹೊಸ ಬದಲಾವಣೆ ಏನು ಅಂತ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ರೇಷನ್ ಕಾರ್ಡ್ಗಳನ್ನು ಡಿಜಿಟಲ್ ವ್ಯವಸ್ಥೆಯೊಂದಿಗೆ ಲಿಂಕ್ ಮಾಡಲಾಗುತ್ತೆ. ಇದರಿಂದ ರೇಷನ್ ವಿತರಣೆ ಹಾಗೂ ಟ್ರ್ಯಾಕಿಂಗ್ ಸುಲಭವಾಗಲಿದೆ. ರೇಷನ್ ಅಂಗಡಿಗಳಲ್ಲಿ ರೇಷನ್ ಪಡೆಯುವುದಕ್ಕೆ ಇನ್ಮುಂದೆ ತಾಸುಗಟ್ಟಲೆ ಕಾಯುವ ಅವಶ್ಯಕತೆ ಇರುವುದಿಲ್ಲ. ಕಡಿಮೆ ಅವಧಿಯಲ್ಲಿ ರೇಷನ್ ಸಿಗಲಿದೆ ನಿಮಗೆ. ಇನ್ನು ಡಿಜಿಟಲ್ ವ್ಯವಸ್ಥೆಯಲ್ಲಿ ಜಾರಿ ಮಾಡುವುದರಿಂದ ಈ ಒಂದು ಡಿಜಿಟಲ್ ವ್ಯವಸ್ಥೆಯಲ್ಲಿಯೇ ಈ ಒಂದು ರೇಷನ್ ಕಾರ್ಡ್ನ ಹೊಸ ಬದಲಾವಣೆಯನ್ನು ಜಾರಿ ಮಾಡುವುದರಿಂದ ಅನವಶ್ಯಕ ತಪ್ಪುಗಳು ಹಾಗೂ ವಂಚನೆಗಳಿಗೆ ಬ್ರೇಕ್ ಬೀಳಲಿದೆ. ಇನ್ನು ಆಧಾರ್ ಕಾರ್ಡ್ ಲಿಂಕ್ನಿಂದ ಈ ಸೌಲಭ್ಯ ಫಲಾನುಭವಿಗಳಿಗೆ ಸರಿಯಾಗಿ ಸಿಗಲಿದೆ. ತುಂಬ ಜನರಿಗೆ ಅಕ್ಕಿ ಸಿಗ್ತಾ ಇಲ್ಲ, ಇಷ್ಟು ಅಕ್ಕಿ ಆಗ್ತಾ ಇತ್ತು, ಇಷ್ಟು ಅಕ್ಕಿ ಕಮ್ಮಿ ಬರ್ತಾ ಇತ್ತು, ಹಾಗೆ ನಮ್ಮಲ್ಲಿ ತುಂಬ ಹಣವನ್ನು ತಗೊಳ್ತಿದ್ದೀರಾ ಎನ್ನೋದ್ರ ಬಗ್ಗೆ ಎಲ್ಲ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಮಾಡೋಕ್ಕಿಂತ ತುಂಬ ಮುಂಚೆ ಒಂದು 2-3 ತಿಂಗಳ ಮುಂಚೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಹಾಗಿದ್ದಲ್ಲಿ ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹೊಸ ನಿಯಮದ ಪ್ರಯೋಜನಗಳೇನು? ಈ ನಿಯಮದಿಂದ ಏನು ಪ್ರಯೋಜನ ನಮಗೆ ಅಂತ ಕೇಳ್ಬೋದು. ಆ ಒಂದು ಪ್ರಯೋಜನ ಏನಪ್ಪ ಅಂತ ಹೇಳಿದ್ರೆ, LPG ಸಬ್ಸಿಡಿ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುವುದರಿಂದ ನಗದು ನಿರ್ವಹಣೆ ಸುಲಭವಾಗಲಿದೆ. ರೇಷನ್ ವಿತರಣೆಯಲ್ಲಿ ಆಗುವ ತಪ್ಪುಗಳು ಮತ್ತು ವಿಳಂಬಗಳು ಇನ್ಮುಂದೆ ಇರುವುದಿಲ್ಲ. ಅಲ್ಲದೆ LPG ಬಳಕೆದಾರರ ಸುರಕ್ಷತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಿದೆ. ಡಿಜಿಟಲ್ ವ್ಯವಸ್ಥೆಯಿಂದ ಸರ್ಕಾರಿ ಯೋಜನೆಗಳು ಬೇಗ ಹಾಗೂ ಸುಲಭವಾಗಿ ಸಿಗಲಿದೆ ಎಂದು ಕೂಡ ಹೇಳಲಾಗ್ತಿದೆ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಬಿಕಾಸ್ ಸಿಲಿಂಡರ್ನಲ್ಲೂ ಹಾಗೂ ಈ ಒಂದು ರೇಷನ್ ಕಾರ್ಡ್ನಲ್ಲೂ ಬದಲಾವಣೆ ಆಗೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ. ಈಗಾಗಲೇ ಈ ಒಂದು
ಒಂದು ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ. ಹಾಗಿದ್ದಲ್ಲಿ ನಿಮಗೆ ಈ ಸೌಲಭ್ಯಗಳನ್ನ ಖಂಡಿತವಾಗ್ಲೂ ಬೇಗನೆ ಪಡ್ಕೋಬೇಕು ಅಂದರೆ ನೀವು ಇದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ವಿಷಯಗಳ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ನಮಗೆ ಯಾವುದೆಲ್ಲ ಸೌಲಭ್ಯಗಳು ಸಿಗುತ್ತೆ, ಹೇಗೆ ಸಿಗುತ್ತೆ, ಹೊಸ ನಿಯಮಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಈ ಒಂದು ವಿಡಿಯೋದಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆ ನಿಮಗೆ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಿದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.